ಒಂದೊಂದು ಗುಣದ ಮ್ಯಾಗ ಹೋಗ್ತಾವ. ಹಂಗ ರಾವಣತ್ ಹೆಸರಿಟ್ಟು ನೋಡ್ರಿ ಮಂದಿ ಹೆಣ್ಮಕ್ಳು ನಾವು ಅಪಹರಣ ಮಾಡ್ಲಕ್ಕ ಬೇಕ. ಶಾಖದ ಮ್ಯಾಗ ಜಗತ್ತತಿ ಬಿಡಂಗಿಲ್ಲ. ರಾವಣ ಅದ ರಾಮತ್ ಹೆಸರಿಟ್ಟು ನೋಡ್ರಿ ಸಂಸಾರದೊಳಗ ಜರಾರೆ ವನವಾಸ ಆಗಿ ಹೋಗ್ಲಕ್ಕ ಬೇಕ ಅವಂಗ. ಬಿರಿ ಬರತೈತಿ ಬರ್ತೈತಿ. ಬಾಳ ದೊಡ್ಡ ಗಣಪಂಡಿತದಾನ, ರೊಕ್ಕ ಗಳಿಸಿದಾನ. ರಾಮತ್ ಹೆಸರಿಟ್ಟು ನೋಡ್ರಿ ನೀವು. ಬಾಳಿಲ್ಲ ತೋಡಿ ಅವಂಗ ಸಂಸಾರದೊಳಗ ಹಾದ ಹೋಗತೈತಿ ಅದ ವನವಾಸ. ಇನ್ನು ಜೋಕುಮಾರ್ ಹೆಸರಿಟ್ಟು ತಿಕ್ಕೋರಿ ನೀವು. ಯಾವ ಹೆಂಗಸರು ಎಲ್ಲಿ ಜಳಕ ಮಾಡಿರ್ತಾವ ನೋಡಿ, ಬಚ್ಚಲ ಸಂದ್ರೆ ಅದ್ ನೋಡ್ಕೊತಿಳ್ತಾವ ನೋಡಿ. ಸಂದ್ರಾಗ ಅಣಿಕೆ ಹಾಕೋದ. ಅವ ಜೋಕುಮಾರ್ ನೋಡ್ಕೊತ ಬಂದಿದ್ದ ಹಂಗ. ಅದಕ್ಕ ಮಂದಿ ಕೈಯಾಗ ಬಡಸ್ಕೊಂಡು ಸತ್ತಾನ ಅಂತೇನೆ ಅವ್ನ ಹೆಸರು ಇಡಂಗಿಲ್ಲ. ನಮ್ಮ ಮಗನು ಅದನ್ನ ಕಲಿತು ಗಿರ್ತತ ಹೇಳಿ ಅದನ್ನ ಹೇಳಿದ್ರ ನಮ್ಮ ಪಾರ್ಟಿ ಬೀಳ್ತತಿ ಇವ್ರು ಹೇಳವಾರ. ನಿಮ್ಮ ಮಜಲ ಬೀಳ್ತತಿ ಹೇಳಿ ನಿಮ್ಮನ್ನ ಕೇಳೇನ್ಯ ಹೇಳಿದ್ರು. ದಾಸರಕ್ಕಿಂತ ಗಂಡ ಹಣವ ದಾಸರಕ್ಕಿಂತ ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರೆ ದಾಸರಕ್ಕಿಂತ ಪಾಸ. ಹಾಡುದು ಅಲ್ಲಪ್ಪ ನಿನ್ನ ಕೆಲಸ, ಹಾಡುದ ಬಿಟ್ಟ ಮಲಿ ಮಾಡುದು ಲೇಸ, ಹಾಡುದ ಬಿಟ್ಟ ಕೋಲಿ ಮಾಡುದು ಲೇಸ. ಹಾಸಿಗೆ ಕಾಣಲದ ಅಡಿವ್ಯಾಗ ಬೀಳಾವ ಎಟ್ಟ ನಡೆಸಿದ ದ್ಯಾಸ, ನಮ್ಮ ಮುಂದ ಎಟ್ಟ ನಡೆಸಿದ ದ್ಯಾಸ, ಗಂಡ ಹಾಡ ಎಟ್ಟ ನಡೆಸಿದ ದ್ಯಾಸ. ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳಾವ ಎಟ್ಟ ನಡೆಸಿದ ದ್ಯಾಸ. ಅಂದಿಗಿ ಹೇಳು ಕೆರಿನ ಲೇಸ, ಊರಾಗಿವ ಕೆಂಗಾದಿತ ಸೊಗಸ, ಊರಾಗಿವ ಕೆಂಗಾದಿತ ಸೊಗಸ. ಮೂಗಿನ ವಾಸನೆ ಹುಡುಗೇನ ಬಲ್ಲದ, ಹೂವಿನ ವಾಸ ಘಮ ಘಮ ಮಲ್ಲಿ ಹೂವಿನ ವಾಸ, ತಂಪಾದ ಮಲ್ಲಿ ಹೂವಿನ ವಾಸ. ಸಿದ್ರಂಬೈರಿ ಗುರುವಿನ ಉಪದೇಶ, ಬಾಳಿಗೆರೆ ಕಲಿಗೆ ಬಂಗಾರ ಕಳಸ, ಬಾಳಿಗೆರೆ ಕಲಿಗೆ ಬಂಗಾರ ಕಳಸ. ಕವಿಯ ಅಪ್ಪನ ಹಿಂಗ ಹೇಳತಾರ ನುಡಿಯ ಪ್ರಾಸ, ಮಾತಿಗೊಮ್ಮಿ ಅಡಿಯ ನುಡಿಯ ಪ್ರಾಸ, ಪದಕವಮ್ಮಿ ಅಡಿಯ ನುಡಿಯ ಪ್ರಾಸ. ಕಂದ ಅಪ್ಪನ ಹಿಂಗ ಹೇಳತಾರ ಏನ್ ಹೇಳತ್ತೀರಿ? ಯಾವ ಗಣಪತಿಯನ ತಾಯಿ ಮಗನೋ ಏನ ತಂದೆ ಮಗನೋ ಅಂತ ನಾವು ಕೇಳಿವ. ಹೇಳಿಲ್ಲ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತಿ ಅನ್ನೋ ಕಂಪನಿ ರೀ ನಮ್ಮ ನದಿ ಸಿನ್ನೂರು ಕಂಪನಿ. ತಿಳ್ದಟ್ಟು ಹೇಳ್ತಾರು, ತಿಳ್ದಟ್ಟ ಅದನ್ರೆ ಕರೆಕ್ಟ್ ಹೇಳ್ಬೇಕಲ್ಲ. ಕರೆಕ್ಟ್ ಬರ್ಲಿಲ್ಲ ಅಂದ್ರೆ ಹೆಂಗ ಹೇಳು? ಹಿಂದ ಸೂರು ಬಾರಸ ಕಾಕೋ ಬಂದು ಮಾತು ಹೇಳತ್ತೇನ ನೋಡ್ರಿ. ಏನತ್ತ? ಕಮ್ಮಗ ಬಡದ ನಮ್ಮಮ್ಮ ಒಳಗಿಂದ ಹೊರಗೆ ಬರುವಾತು ಟಿನಕೆ ಆಡಿ ಹೇಳತ್ತೇನ ಅವನು. ಏನಂತ ಹೇಳಿ, ನಿಮ್ಮ ಆದಿಶಕ್ತಿ ಪಾರ್ವತಿ ತಯಾರು ಮಾಡ್ಬೇಕಾದ್ರೆ ಆಕಿ ಏನು ಸಾಬಾನು ಸಿಕ್ಕಿದ್ದಿಲ್ಲನ, ಶಾಂಪು ಆಕಿ ಮಣ್ಯಾಗ ಉಳ್ಳಾಡಿಳನ, ಒಂದು ವರ್ಷ ಜಳಕ ಬಿಟ್ಟಿಳನ ಅಂತ ಕೇಳತ್ಯಾರ. ಶಾಣೆ ಅದಾನ ಜಳಕ ಬಿಡ್ಲಾಕ. ಕಾಕ ಬಾಳ ಗಡಿಗೆ ಸುಟ್ಟೈತಿ ಅಂತ ತಿಳಿದಿಲ್ಲ, ಇನ್ನ ಅರ್ಧೊಟ್ಟಿಗೆ ಅದಿ. ಇದು ಬೆಂಕಿ ಸನೇಕ ಹೋಗಿಲ್ಲ, ಹೆಂಗ್ ಸುಡ್ತೈತಿ ಅದು ಗಡಿಗೆ? ಅಲ್ಲ ಶಾನೆ ಅದಿರ ಅಂತ ಹೇಳಿ ಕರಿಸ್ಯಾರ ನಿಮ್ಮ ಮನೇಲಿ. ಹುಚ್ಚರಗತ್ಲೆ ಮಾಡ್ಲಕ್ ಹೋಗ್ಬೇಡ್ರಿ ತಗದ. ಮೊದಲ ತಳದಾಗನ ನೀವು ಎಷ್ಟು ಶಾನೆ ಅದ ಅನ್ನೋದು ತಿಳಿಸ್ಕೊಟ್ರಿ. ಹೆಂಗ? ಪಾರ್ವತಿ ಮಗ ಅದಾನತ್ತ ನಿನಗೆ ಯಾವ ಹೇಳ್ಯಾನ? ಯಾವಾಗ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಗಣಪತಿ ಅದಾನ. ತಾಯಿ ತಂದೆ ದಿನ ಲಗ್ನ ಆಗಿಲ್ಲ, ಮತ್ತ ತಾಯಿ ತಂದೆ ಲಗ್ನದಾಗ ಮಗ ಅದಾನಂದ್ರ ಇದಕ್ಕೆ ಅಚ್ಚಿಕ್ ಹುಟ್ಟಿರ್ಬೇಕಲ್ಲ ಅವ.
ಅದು ಗೊತ್ತಿಲ್ಲ ಇವ್. ಯಾವ ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷೇಣಿ ಅವತಾರದಾಗ ಹುಟ್ಟ್ಯಾನವ. ಅಲ್ಲಿ ಹಿಡಿದು ಬರ್ಬೇಕ. ನೀವು ಸುದ್ದಿ ತಂದ್ರೆ ಈ ಕಡಿದೆ ಅವ ಈ ಕಡೆ ತರ ಪಾರ್ವತಿ ಯಾವಾಗ ಪರ್ವತರಾಜ ಮೇನಕ್ಕೆ ಹೊಟ್ಟಿಲೆ ಹುಟ್ಟಿ ಈ ಕಡೆ ಪಾರ್ವತಿ ಅವತಾರ ತಾಳ್ಯಾಳ. ಕರೆ ಐತಿ. ಇದಕ್ಕೆ ಮೊದಲ ದ್ರಾಕ್ಷೇಣಿ ಅವತಾರ ಇತ್ತಕ್ಕಿದೆ ಅವಾಗ ಹುಟ್ಟಿ ಬಂದ ನೀವ. ಮತ್ತ ಎಷ್ಟು ದಿವಸ ಝಳಕ ಬಿಟ್ಟಾಳಕಿ. ನಾವು ಬರೇ ಮಾನವರು ಒಂದು ದಿವಸ ಜಳಕ ಮಾಡ್ಲಿಕ್ಕಂದ್ರೆ ಒಂದು ಅಡಿಕೆ ಅಟ್ಟು ಮಣ್ಣು ಹಣ್ಣಂಗಿಲ್ಲ ನಮ್ಮ ಮೈಯಾಗಿಂದ. ನಿಮ್ಮ ಎಷ್ಟು ದಿವಸ ಬಿಟ್ಟಿಲ್ಲ ಜಳಕ ಅಂತ ಕೇಳತ್ಯಾರ. ಕೃತ ತ್ರೇತ ದ್ವಾಪರ ಕಲಿಯುಗ ಇದು ಎಷ್ಟ 3.5 ಮಳ ಶರೀರದ ರೀ ಮನುಷ್ಯಂದ. ಯಾರ ಮಳದ್ಲಿ ಇದು ನಮ್ಮ ಮಳದ್ಲಿ ಲೆಕ್ಕ ಹಚ್ಚಿದ್ರ 3.5 ಮಳ ಶರೀರ ಐತಿ. ಬರೇ ಬೆವರ ಬಿಟ್ಟಾಗ ಕೈ ಹಚ್ಚಿ ತಿಕ್ಕಿದ್ರ ಒಂದು ಶಾವ್ಗಿ ಎಳಿ ಅಟ್ಟು ಮಣ್ಣು ಹೊಡತೈತಿ. ಈ 3.5 ಶರೀರದಾಗಿಂದ ಯಾಕ ನೀನು ಏನು ಜಳಕ ಬಿಟ್ಟಿಗಿಸಿದ ಮಣ್ಣಾಗ ಒದ್ದಾಡಿರ್ತೇನ? ಇಲ್ಲ ಕುಸ್ತಿಯದ ಇಡ್ಲಕ್ ಹೋಗಿರ್ತೇವ ಕಡ್ಡಿ ಕಕ್ಕ ಕುತ್ತಾನ ಹೆಂಗ್ ನೋಡಿ ಇಂಡರ್ ಗಜ್ಜಿ ಖೈದಿ ಬಂದಂಗ ಬಾಳ ಬೇಡ ಪಿಟಿ ಅದಾವ ನೋಡು ಸರಿ ಒಂದ್ ಜರ್ನ ಯಾಕ 4 ಕಣ್ಣ ಚಸ್ಮಾ ತೆಗಿಲ್ಲ ಸಾಕಲ್ಲ ಇನ್ನು ಕುಳ್ಳು ಹೋಗಿ ಹಳದಾಗ ಬಿದ್ದು ಫ್ಯಾಷನ್. ಅದಕ್ಕ ಏನ್ ಹೇಳ್ತಾರು ಒಂದು ಮಾತು ಹೇಳೇನ್ರಿ, ಮಣ್ಣು ಹೊಂಡಬೇಕಾದ್ರೆ ಎಷ್ಟು ದಿವಸ ಜಳಕ ಬಿಟ್ಟಿಳು. ಬರೇ 3.5 ಮಳ ಶರೀರ ಒಳಗಿಂದ ಈಗ ಬೆವರು ಬಿಟ್ಟ ಕೈ ಹಚ್ಚಿ ತಿಕ್ಕಿದ್ರೆ ಒಂದು ಶಾವ್ಗಿ ಎಳಿಯಟ್ಟ ಮಣ್ಣು ಹೊಂಡತದ. ಈಗ ಸದ್ದಕ್ಕ ಏನು ಇದ್ರ ಅಚ್ಚಿ ಕಡೆ ಆಯುಷ್ಯ ಲೆಕ್ಕ ಮಾಡ್ರಲ್ಲ ಶರೀರದ ಹೆಂಗ ಕೃತದಾಗ ಎಟ್ಟಿತ್ರಿ ಶರೀರ 28 ಮಳ ಶರೀರ ಇತ್ತು. 1 ಲಕ್ಷ ವರ್ಷ ಆಯುಷ್ಯ ಇತ್ತು. ಖರೆ ಐತಿ. 28 ಮಳ ಶರೀರ ಇತ್ತು. 1 ಲಕ್ಷ ವರ್ಷ ಆಯುಷ್ಯ ಇತ್ತು ಕೃತಾಯುಗದಾಗ. ಇನ್ನ ತ್ರೇತಾಯುಗದಾಗ 14 ಮಳ ಶರೀರ ಆತು. ಖರೆ ಐತಿ. 10 ವರ್ಷ ಆಯುಷ್ಯ ಬತ್ತು. 10,000 ವರ್ಷ ಆಯುಷ್ಯ ಬತ್ತು. ಆಮ್ಯಾಗ ದ್ವಾಪಾರದಾಗ ಬಂದ 7 ಮಳ ಶರೀರಗಳಿತ್ತು. 1,000 ವರ್ಷ 1,000 ವರ್ಷ ಆಯುಷ್ಯ ಉಳಿತ ಮಾನವಗ. ಖರೆ ಐತ್ಲ. ಕಲಿಯುಗಕ್ಕೆ ಬಂದ 3.5 ಮಳ ಶರೀರ ಉಳಿತು. 1000ದಾಗಿಂದ 100 ಪೂಜೆ ಒಂದು ಪೂಜೆ ತೆಗೆದಾಗ 100 ವರ್ಷ ಆಯುಷ್ಯ ಉಳಿತ. ಪೂಜೆ ಕಮ್ಮಿ ಹಾಕೋತ ಬಂದು ಹಂಗ ಮಳಾನು ಕಮ್ಮಿ ಹಾಕೋತ ಬಂದಾವ್ರಿ. 28 ಮಳ ಆಮ್ಯಾಲ 14 ಮಳ ಆಮ್ಯಾಗ 7 ಅರ್ಧ ಕಮ್ಮಿ ಹಾಕೋತ ಬತ್ತ. 3.5 ಒಳಗಿಂದ ಒಂದು ಶಾವ್ಗಿ ಎಳಿ ಅಟ್ಟು ಮಣ್ಣು ಹೊಂಡತೈತಿ ಅಂದ್ರ ಇನ್ 28 ಮಳದ ಅಂದ ಒಂದು ಅಡಿಕೆ ಅಟ್ರಿ ಮಣ್ಣು ಹೊಂಡಿರ್ಲಕ್ಕಿಲ್ಲನ್ರಿ. ಏನು ಎಣ್ಣೆ ಹಚ್ಚಿ ಉಳ್ಯಾಡ್ಸತ್ತಿರುವ ಇಂಥವು 4-5 ತಯಾರಾಗ್ತಾವ. ತಮ್ಮ ಪಾಪು ಕಕ್ಕ ಬಾಳ ಶಾಣೆ ಅದಿರಿಪ್ಪ. ಒಳಗ ಮ್ಯೂಸಿಕ್ ಅಂತ ಹಾಕಲತ್ತೇನ ನೋಡ್ರಿ. ನೋಡ್ಯಾನ ಸಣ್ಣ ಹುಡುಗಿನ ಹಾಕಲತ್ತೇನ ಮ್ಯೂಸಿಕ್. ಅದಕ್ಕ ಶಾಣೆ ಅದನ್ರಿ. ಅದಕ್ಕ ಯಾವ ದ್ರಾಕ್ಷಾಯಿನಿ ಹಿಡ್ಕೊಂಡು ಬಂದದ್ದು ಯಾವಾರದ ಇದು ನಿಮಗೆ ಏನು ಕೇಳಿ ನಾನು ಜೋಕುಮಾರ್ಗ ಗಣಪತಿಗೆ ಮಾರಿ ಯಾಕೆ ಆಗಂಗಿಲ್ಲ? ಅವನ ಚಟ ಸುಮಾರು ಇತ್ತ ಪಿಟೇಲ್ದ ಅವನ ಗತ್ಲೆ ಇಕ್ಕ ಅಣ್ಣ ಅವನ ಮಾರಿ ಮುಚ್ಚಾರತ್. ಹಂಗಿಲ್ಲದು ಎಲ್ಲಾರ ಹೆಸರು ಇಡ್ತಾರ. ಆದ್ರೆ ಜೋಕುಮಾರನ ಹೆಸರು ಯಾವ ಮಕ್ಕಳಿಗೆ ಇಟ್ಟದ್ ಕೇಳಿರಿ ಎಲ್ಲಿರಿ? ಅವನು ಅದನ್ನ ತಾನ ಯಾಕೆ ಇಡಂಗಿಲ್ಲ ಅಂದ್ರ ಆದ್ರ ಕಚ್ ಹರ್ಕ ಕಂಪನಿ ಇತ್ತದ ಜೋಕುಮಾರ. ನಾ ಅದನ್ನ ಹೇಳಿಲ್ಲ. ಬಿಟ್ಟ ಮಂದಿ ಹೆಂಗಸರ ಮೇಲೆ ಮನಸ್ಸು ಮಾಡ್ತಿತ್ತು. ಯಾಕಂದ್ರ ಅಂತ ನಕ್ಷತ್ರದಾಗ ಹುಟ್ಟಿದವ. ಅವನು ಹುಟ್ಟಬೇಕಾದ್ರೆ ಅವನು ತಳ ಬ್ಯಾರಿ ಅದಪ್ಪ. ಆದ್ರ ಮಗ ಎಲ್ಲಿರೇ ನೋಡ್ರಿ ಒಬ್ಬೊಬ್ಬರದ ಒಂದೊಂದು ಹೆಸರಿಟ್ರೆ ಒಂದೊಂದು ಗುಣದ ಮ್ಯಾಗ ಹೋಗ್ತಾವ. ರಾವಣತ್ ಹೆಸರಿಟ್ಟು ನೋಡ್ರಿ ಮಂದಿ ಹೆಣ್ಮಕ್ಳು ನಾವು ಅಪಹರಣ ಮಾಡ್ಲಕ್ಕ ಬೇಕ. ಶಾಖದ ಮ್ಯಾಗ ಜಗತ್ತತಿ ಬಿಡಂಗಿಲ್ಲ ರಾವಣ. ಅದ ರಾಮತ್ ಹೆಸರಿಟ್ಟು ನೋಡ್ರಿ ಸಂಸಾರದೊಳಗ ಜರಾರೆ ವನವಾಸ ಆಗಿ ಹೋಗ್ಲಕ್ಕ ಬೇಕ ಅವಂಗ. ಬರತೈತಿ ಬಾಳ ದೊಡ್ಡ ಗಣಪಂಡಿತದಾನ ರೊಕ್ಕ ಗಳಿಸಿದಾನ ರಾಮತ್ ಹೆಸರಿಟ್ಟು ನೋಡ್ರಿ ನೀವು. ಬಾಳಿಲ್ಲ ತೋಡಿ ಅವಂಗ ಸಂಸಾರದೊಳಗ ಹಾದ ಹೋಗತೈತಿ ಅದ ವನವಾಸ. ಇನ್ನು ಜೋಕುಮಾರತ್ ಹೆಸರಿಟ್ಟ ತಿಕ್ಕೋರ್ ನೀವು ಯಾವ ಹೆಂಗಸರು ಎಲ್ಲಿ ಜಳಕ ಮಾಡಿರ್ತಾವ ನೋಡಿ ಬಾತ್ರ ಸಂದ್ರೆ ಅದ್ ನೋಡ್ಕೊತ ಹೇಳ್ತಾವ ನೋಡಿ. ಅವ್ ಜೋಕುಮಾರ್ ನೋಡ್ಕೋತ ಬಂದಿದ್ದ ಹಂಗ ಅದಕ್ಕ ಮಂದಿ ಕೈಯಾಗ ಬಡಸ್ಕೊಂಡು ಸತ್ತಾನ ಅಂತೇನೆ ಅವ್ನ ಹೆಸರು ಇಡಂಗಿಲ್ಲ. ನಮ್ಮ ಮಗನು ಅದನ್ನ ಕಲ್ತಿಗಿರ್ತತ ಹೇಳಿ ಅದನ್ನ ಹೇಳಿದ್ರ ನಮ್ಮ ಪಾರ್ಟಿ ಬೀಳ್ತತಿ ಅಂತ ಇವ್ರು ಹೇಳವಾರ. ನಿಮ್ಮ ಮಜಲ್ ಬೀಳ್ತತಿ ಅಂತ ಹೇಳಿ ನಿಮ್ಮನ್ನ ಕೇಳೇನ್ಯ. ಹೇಳಿದ್ರು ಮಜಲ್ ಬೀಳಬೇಕು, ಹೇಳದಿದ್ರು ಮಜಲ್ ಬೀಳಬೇಕು. ಹಿಂಗ ಪೇಚಿಟ್ ಇದು ಮಸೀಬ್ನಳ ಮರಿ ಅದು ಕರ್ಣಪ್ಪ. ಎಲ್ಲಾರ ಸಂಗಟ ಹಾಡಿಕೆ ಮಾಡೋದು ಬೇರೆ, ಮಸೀಬ್ನಳ ವಿದ್ಯಾನ ಸಂಗಟ ಹಾಡಿಕೆ ಮಾಡೋದು ಬೇರೆ. ಒಳಗ ಜೋಡ್ ಕಾಳಿಸ್ಬೇಕಿ ಅಪೋಸಿಟ್ ನಿಂದ್ರ ಅವಂಗ. ಯಾಕಂದ್ರೆ ಬಹಳ ಶಾನೆ ಅದಾರಿಪ್ಪ. ಈಗ ಎಲ್ಲಿಗೆ ತಂದಾರ ಯಾವಾರ
ಯಾವ ಪರಮಾತ್ಮನ ಸುದ್ದಿ ಹೇಳತ್ಯಾರ ಇರ್ಬಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಅವನ ಹಾಕ್ತಾನತ್ ಪರಮಾತ್ಮ ಅವನಿಂದನೇ ಎಲ್ಲ ಬದುಕೈತಿ. ಇರ್ಲಿ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನ ಭಗವಂತದ್ದು ಹೇಳತ್ತೇನ್ರಿ. ಈ ಕಾಕನೊಂದು ಏನ್ ದನಿಗೆದ್ದದ ನೋಡ್ರಿ ಒಳಗ ಹಂಗ ನಡೀದ ಅದು ಕಾಕನ ತಪ್ಪ ಅಲ್ಲ, ತಪ್ಪ ಅವಂಗೇನಲ್ಲ ಹೋಗ್ಬೇಡ್ರಿ ನಾವು, ತಪ್ಪ ಅವಂದಲ್ಲ. ಶಿವಶಕ್ತಿ ಕೂತಿರತ್ತ ಗದ್ದಿಗೆ ಮ್ಯಾಗ ದೇವಲೋಕದ ಕೈಲಾಸದೊಳಗ ಶೈತಾನ ಎದುರಿಗೆ ನಿಂತು ವಾದ ಮಾಡ್ತಿತ್ತ ಅವ್ರ ಇಬ್ರದು ವಾದ ಕೂತಾಗ ಏನಂತ ಹೇಳಿ, ಏ ಶಿವ ಪಾರ್ವತಿ ನಿಮ್ಮ ನಾಮಸ್ಮರಣೆ ಯಾವ ಊರಾಗ ನಡಿತೈತಿಲ್ಲ, ಯಾವ ಜಾಗ ಎಲ್ಲಿ ಜಾಗದಾಗ ನಡಿತೈತಿ ನೋಡ, ಅಲ್ಲಿ ಒಂದು ಗಳಿಗಿರೆ ಹೋಗಿ ಒಂದು ಜರಾರೆ ವಾದ ಹಾಕಿ ಭಂಗ ಮಾಡ್ತಾನತ್ತಲ್ಲಿ ವಚನ ಕೊಟ್ಟತ್ತ. ಆ ಶೇತಾನ ಇಲ್ಲೇ ಹೊಕ್ಕ ಒದರ್ಲತ್ತಿತ್ತಂದ್ರೆ ಯಾರು ಏನು ಮಾಡಂಗ ನಾವೇನು ಮಾಡ್ಬೋತಿದ್ಯಾ. ಆದಿಯೋಗ ಹಿಡದ ಆದಿಶಕ್ತಿ ಓದಿ ನೋಡವೇ ದಿನ ಗೋಟ ವಾದ ವಿವಾದ ನಡೆಸಿದೆ ಆಡಮೋಟ ನಿಮ್ಮತ್ತ ಗಂಡ ಹಾಡಂಗ ನೋಡಿನಿ ಗಟ್ಟ ಏ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಏ ಬಲ್ಲವ್ರ ಅಂತಾರ ಆಡಮೋಟ ತಿಂದಿವ ಏಟ ಏ ಬಲ್ಲವ್ರ ಅಂತಾರ ಆಡಮೋಟ ತಿಂದಿವ ಏಟ ಪರಂ ಜ್ಯೋತಿ ಶಕ್ತಿ ಇದೆ ಅಂದ ಪರಬ್ರಹ್ಮ ಹುಟ್ಟಿ ಬಾಂದ, ಪರಂ ಜ್ಯೋತಿ ಶಕ್ತಿ ಇದೆ ಅಂದ ಪರಬ್ರಹ್ಮ ಹುಟ್ಟಿ ಬಾಂದ, ಪರಬ್ರಹ್ಮ ಹುಟ್ಟಿ ಬಾಂದ. ಡಪ್ಪ ಬಾರಸವ್ರ ಗತ್ತ ಒಂದು ಐತ ಗತ್ತ ಕಿವ್ರ ಗತ್ತ ನಡೆಸ್ಯಾರ ನೋಡಿ ಹೆಂಗ ಟ್ಯಾಂಕ ಟ್ಯಾಂಕಣಕ ಸತ್ತವ್ರ ಮುಂದೆ ಹಲಿಗೆ ಬಾರಿಸಿದ ಮಾಡಿ ನಾ ಹೊತ್ತು ಮುಣಗುತ್ತಕ್ಕ ಟೈಮ್ ಅದ ನನಗ ನಿಮಗ. ಈ ಗತ್ತ ಬಾರಿಸ್ಬೇಕಾದ್ರ ಬಾಳ ಬಿರಿ ಅದು ನೋಡಿ. ಇವತ್ತು ಕರೆ ಗಂಡ ಹಾಡೋರು ನಿಮಗೆ ಕುಬಿನ ಇತ್ತಂದ್ರ ಹೊತ್ತು ಮುಣಗುತ್ತಕ್ಕ ನಮ್ಮ ಡಪ್ಪಿನ ಗತ್ತ ನೀವು ಬಾರಿಸಿ ತೋರ್ಸರಿ. ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಅಂತ ಹೇಳಿ ನಿಮ್ಮ ಡಪ್ಪಿನ ಗತ್ತ ಮಾತ್ರ ಪಿಟೇಲದಾಗ ಬಾರಿಸಿ ತೋರಿಸ್ತಾನೆ ನಿಮ್ಮ ಮುಂದೆ. ನಾನು ಬಿ ನಿನ್ ದಗದ ಬೇರೆ ಐತಿ, ಅವನ ದಗದ ಬೇರೆ ಐತಿ. ಹಂಗ್ರಿ ಆಟ ಕಲಿಸಿದ ಬಳಕ ಅವನ ಗುರು ಸತ್ತಾನ ಕಲಸಾವ್ ಮುಂದಿಂದ ಕಲಸಾವ್ರಿ ಯಾರ ಅವಂಗ ನಮ್ಮ